ಸೊ ಮಕ್ಕಳ, ಕಳೆದ ಕ್ಲಾಸಲ್ಲಿ ನಾವು ಕೆಲವು ಸಿಂಬಲ್ಸ್ಗಳ ಬಗ್ಗೆ ನಾಲೆಡ್ಜ್ ತಗೊಂಡಿದ್ವಿ. ಯಾವ್ಯಾವುದು ಅಂದರೆ ಫಾರ್ ಆಲ್, ದೇರ್ ಎಕ್ಸಿಸ್ಟ್, ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು, such that, therefore, since, that is, implies. ಇವೆಲ್ಲ ಅನೇಕ ಸಿಂಬಲ್ಸ್ಗಳು ನಾವು ಬಳಸ್ತಕ್ಕಂಥದ್ದು. ಮ್ಯಾಥಮ್ಯಾಟಿಕ್ಸ್ ಪ್ರಪಂಚದಲ್ಲಿ ಶಾರ್ಟ್ ಹ್ಯಾಂಡ್ ಇದು. ಎಸ್, ಈಗ ಈ ಸಿಂಬಲ್ ಬಳಸೋದ್ರ ಮೇಲೆ ಒಂದು ಎಕ್ಸಸೈಸು ಮಾಡೋಣ, ಸ್ವಲ್ಪ ಪರಿಚಯ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಎಸ್, ಈಗ ಸಿಂಬಲ್ಸ್ನ ಬಳಸೋದು. ಹಾಂ, ಎ ಈಸ್ ಈಕ್ವಲ್ ಟು ಒಂದು ಸೆಟ್ ಕೊಟ್ಟಿದ್ದಾರೆ, 1 2 3 4 5 6 ಅಂತ. ಯೂಸ್ ಅಪ್ರಾಪ್ರಿಯೇಟ್ ಸಿಂಬಲ್, ಅದನ್ನು ಸಿಂಬಲ್ಲು ಹೇಳಿಬಿಟ್ಟಿದ್ದಾನೆ. ಯಾವುದು? ಬಿಲಾಂಗ್ಸ್ ಟು ಆರ್ ನಾಟ್ ಬಿಲಾಂಗ್ಸ್ ಟು, ಇನ್ ಅಂಥೇಳಿ ದ ಬ್ಲ್ಯಾಂಕ್, ಇನ್ ದ ಬ್ಲ್ಯಾಂಕ್ ಕೊಟ್ಟಿರೋ ಜಾಗದಲ್ಲಿ ಅಪ್ರಾಪ್ರಿಯೇಟ್ ಸಿಂಬಲ್ ಯೂಸ್ ಮಾಡಿ ಅಂತ ಸಿಂಪಲ್ ಐಟಮ್. 5-A ಅಂದ್ಕೊಟ್ಟವನೆ. 5 ಅನ್ನೋದು ಏನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಅರ್ಥ. ಇದೆ ಅಂತ ಬರೀಬೇಕಾದ್ರೆ ಏನು ಮಾಡ್ತೀರಾ? ಬಿಲಾಂಗ್ಸ್ ಟು. ಎಸ್. ಎರಡನೇದು ಇದೇ ಥರ 8-A ಅಂತಿದೆ. 8 ಏನಲ್ಲಿದೆಯಾ? ಇಲ್ಲ, ನಾಟ್ ಬಿಲಾಂಗ್ಸ್ ಟು. ಒಟ್ಟಿನಲ್ಲಿ ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು. 0-A ನಾಟ್ ಬಿಲಾಂಗ್ಸ್ ಟು, 0 ನಾಟ್ ಬಿಲಾಂಗ್ಸ್ ಟು ಎ ಅಂತ. ದೆನ್ 2-A ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ. 8 ಆಯ್ತಲ್ಲ, 8 ಕತೆ ಮುಗೀತು. 4-A ಬಿಲಾಂಗ್ಸ್ ಟು ಎ. ಅಂದರೆ ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು ಅನ್ನೋ ಪರಿಚಯ ಆಗಲಿ ಅಂತ ಒಂದು ಪುಟಾಣಿ ಎಕ್ಸಸೈಸ್. ನಾಟ್ ಬಿಲಾಂಗ್ಸ್ ಟು 10 ನಾಟ್ ಬಿಲಾಂಗ್ಸ್ ಟು ಎ. ಓಕೆ ಮಕ್ಕಳ, ಈಗ ರೆಪ್ರೆಸೆಂಟೇಷನ್ ಆಫ್ ಸೆಟ್. ಲಾಸ್ಟ್ ಕ್ಲಾಸಲ್ಲಿ ಸೆಟ್ ಅಂದರೆ ಏನು ಅಂತ ಹೇಳಿದ್ವಿ. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಡಿಸ್ಟಿಂಗ್ವಿಷಬಲ್ ಆಬ್ಜೆಕ್ಟ್ಸ್ ಅಂತ. ವೆಲ್ ಡಿಫೈನ್ಡ್ ಡಿಸ್ಟಿಂಗ್ವಿಷಬಲ್ ಕಲೆಕ್ಷನ್. ನೋಡಿ, ಆಲ್ ಕಲೆಕ್ಷನ್ಸ್ ಆರ್ ನಾಟ್ ಸೆಟ್ಸ್, ಬಟ್ ಆಲ್ ಸೆಟ್ಸ್ ಆರ್ ಕಲೆಕ್ಷನ್. Say collection of talented students is also a collection but not a set. Talented adjective ಬಂದ್ಬಿಡ್ತು, ಫಿನಿಶ್. ಇನ್ನು ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್, ದಿಸ್ ಈಸ್ ವೆಲ್ ಡಿಫೈನ್ಡ್, ಸ್ಟೂಡೆಂಟ್ಸ್ನ ಮಾತ್ರ ಅಂತ. ಸೊ ಹಾಗಾಗಿ ಇಟ್ ಈಸ್ ಸೆಟ್. ಸೊ ಹಾಗಾಗಿ ಸೆಟ್ ಅಂತ ಹೇಳಬೇಕಾದ್ರೆ ಕಲೆಕ್ಷನ್ ಆಗಿರಬೇಕು, ವೆಲ್ ಡಿಫೈನ್ಡ್ ಆಗಿರಬೇಕು, ಎರಡೂ ಆಗಿರಬೇಕು ಅನ್ನೋ ಒಂದು ವಿಚಾರ. ಈಗ ಸಿಂಬಲ್ಸ್ಗಳ ಬಗ್ಗೆ ಚೆನ್ನಾಗಿ ಪರಿಚಯ ಆಯಿತು. ಈಗ ರೆಪ್ರೆಸೆಂಟೇಷನ್ ಆಫ್ ಸೆಟ್. ರೆಪ್ರೆಸೆಂಟೇಷನ್ ಆಫ್ ಸೆಟ್. ಸೆಟ್ನ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ 2 ಮೆಥಡ್ ಇದೆ ಮಕ್ಕಳ. ರೋಸ್ಟರ್ ಮೆಥಡ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಮೆಥಡ್ ಅಂತ ಹೇಳಿ 2 ಮೆಥಡ್ಡು. ಮೊದಲನೇ ಮೆಥಡ್ಡು ರೋಸ್ಟರ್ ಮೆಥಡ್. 2 ಮೆಥಡ್ಸ್ ಆರ್ ದೇರ್. 2 ಮೆಥಡ್ಸ್ ಆರ್ ದೇರ್. ದೇ ಆರ್ ನಂಬರ್ 1 ರೋಸ್ಟರ್ ಮೆಥಡ್ ಅಂತ. ರೋಸ್ಟರ್ ಮೆಥಡ್ ಅಂತ ಒಂದು.
ಇದಕ್ಕೆ ರೂಲ್ ಮೆಥಡ್ ಅಂತಲೂ ಕರೀತಾರೆ, ರೂಲ್ ಮೆಥಡ್ ಅಂತಲೂ ಕರೀತಾರೆ. ಇಲ್ಲಿ ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ ಅಂತ ಹೇಳ್ತಾನೆ. ಸೆಟ್ ಬಿಲ್ಡರ್ ಫಾರಮ್ ಮೆಥಡ್. ಸಾರಿ, ರೋಸ್ಟರ್ ಮೆಥಡ್ ಅಂದಾಗ ಇದು ರೂಲ್ ಅಲ್ಲ. ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ ಅಂತಂತಂದರೆ ಅದು ರೂಲ್ ಮೆಥಡ್ ಅಂತ ಕರೆಯೋದು. ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ ಅಥವಾ ರೂಲ್ ಮೆಥಡ್. ರೋಸ್ಟರ್ ಮೆಥಡ್. ಇನ್ನೊಂದು ಇದು. ಇಲ್ಲಿ ರೋಸ್ಟರ್ ಮೆಥಡ್ ಅಂತಂದರೆ ಇಫ್ ಯು ರೈಟ್ ದಿ ಆ್ಯಕ್ಚುಯಲ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ವಿತಿನ್ 2 ಫ್ಲವರ್ ಬ್ರ್ಯಾಕೆಟ್, ಇಟ್ ಈಸ್ ಅ ರೋಸ್ಟರ್ ಮೆಥಡ್. ಇನ್ನು if we write the description of the nature of the elements present in a set, that is called as set builder form method ಅಂತ ಹೇಳಿ. ಓಹೋ, ಅಂದರೆ ಸೆಟ್ ಬಿಲ್ಡರ್ ಫಾರಮಲ್ಲಿ ನಾವೇನು ಮಾಡಿರ್ತೀವಿ, ಡಿಸ್ಕ್ರಿಪ್ಷನ್ ಬರೀತೀವಿ ನೇಚರ್ ಆಫ್ ದಿ ಎಲಿಮೆಂಟ್ಸ್ನ. ರೋಸ್ಟರ್ ಮೆಥಡಲ್ಲಿ ಆ್ಯಕ್ಚುಯಲ್ ಎಲಿಮೆಂಟ್ಸೇ ಬರೀತೀವಿ. ಇನ್ ರೋಸ್ಟರ್ ಮೆಥಡ್ we write actual elements of the set between 2 flower brackets. ಎರಡು ಫ್ಲವರ್ ಬ್ರ್ಯಾಕೆಟ್ಸ್ನ ನಡುವೆ ಬರೆಯತಕ್ಕಂಥದ್ದು. ಉದಾಹರಣೆ ಇಲ್ಲಿ ಇದೆ, 1 2 3 4 5 ಹೀಗೆ ಬರೆದಿದ್ದೀನಿ. ಇದಕ್ಕೆ ನಾವು ರೋಸ್ಟರ್ ಮೆಥಡ್ ಅಂತ ಬರೀತೇವೆ. ಇದನ್ನೇ ಸೆಟ್ ಬಿಲ್ಡರ್ ಫಾರ್ಮ್ ಮೆಥಡ್ ಅಂತಂದರೆ ಏನು ಅದನ್ನು ನೋಡೋಣ. ಇನ್ ಸೆಟ್ ಬಿಲ್ಡರ್ ಫಾರ್ಮ್ method we write description of the nature of the elements. In set builder form method we write description of the nature of the elements. ಅಂದರೆ ಇದನ್ನೇ ನಾವು ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಅನ್ನಕ್ಕೆ ಈ ಥರನೂ ಬರಿತೀವಿ. ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಎಕ್ಸ್ ಲೆಸ್ ದ್ಯಾನ್ 6. ನೋಡಿ ಇಲ್ಲೇನು ಬರೆದ್ವಿ, ಅದರ ಅರ್ಥ 1 2 3 4 5 ನ್ಯಾಚುರಲ್ ನಂಬರ್ ಆಗಿರಬೇಕು, 6ಕ್ಕಿಂತ ಕಮ್ಮಿ ಇರಬೇಕು. 6ಕ್ಕಿಂತ ಕಮ್ಮಿ ಇರುವಂತಹ ನ್ಯಾಚುರಲ್ ನಂಬರ್ಸ್ ಯಾವುದು? 1 2 3 4 5. ಅದೇ ಸೆಟ್ನ ಇಲ್ಲಿ ಬರೆದ್ವಿ. ಇದರಲ್ಲಿ ಬರೀಬೇಕಾದ್ರೆ ನೇಚರ್ ಆಫ್ ದಿ ಎಲಿಮೆಂಟನ್ನ ಡಿಸ್ಕ್ರಿಪ್ಷನ್ ಬರೆದ್ವಿ ವಿನಃ ಎಲಿಮೆಂಟ್ಸ್ ಬರೀಲಿಲ್ಲ. ಇದಕ್ಕೆ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತೀವಿ, ಅದಕ್ಕೆ ನಾವು ರೋಸ್ಟರ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಲೆಕ್ಕಗಳು ಯಾವುದು ಅಂತಂದರೆ, ರೋಸ್ಟರಲ್ಲಿ ಕೊಟ್ಟಿದ್ರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆಯೋದು, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ರೆ ರೋಸ್ಟರಲ್ಲಿ ಬರೆಯೋದು. ಸೊ ಈ ಥರ ಇಂಟರ್ ಕನ್ವರ್ಷನ್ ಮಾಡ್ತಕ್ಕಂಥದ್ದು ಒಂದಷ್ಟು ಲೆಕ್ಕಗಳನ್ನು ತಗೊಳ್ಳೋಣ. ಇದು ಬರ್ಕೊಳ್ಳಿ. ಓಕೆ, ಈಗ ಹೆಡಿಂಗ್ ಹಾಕೊಂಬಿಡಿ. ಕನ್ವರ್ಟ್ ದಿ ಫಾಲೋಯಿಂಗ್ ಅಥವಾ ರೈಟ್ ದ ಫಾಲೋಯಿಂಗ್ ಇನ್ roster method ಅಥವಾ roster form. Write the following in roster form.
ಅಂದರೆ ಅವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ನೀನು ರೋಸ್ಟರ್ ಫಾರ್ಮಲ್ಲಿ ಬರೆಯೋದು. ಈಗ ಮೊದಲನೇ ಲೆಕ್ಕ ನೋಡಿ, ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಇಂಟೀಜರ್ -3 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7. ನೋಡಿ ಮಕ್ಕಳ, ಈ ಥರ ಕೊಟ್ಟಿದ್ದಾರೆ. ಇಲ್ಲೇ 2 ಲೆಕ್ಕ ಮಾಡ್ತೀನಿ ನಾನು. ಈಗ ನೋಡು, ಒಂದು ಲೆಕ್ಕ ಬರೆದಿದ್ದೀನಿ, -3 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7. ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್ ಅಂದರೆ ಇಂಟೀಜರೇ ಆಗಿರಬೇಕು, ಆ ಎಕ್ಸ್ ವ್ಯಾಲ್ಯೂ -3 -7 ಬಿಟ್ವೀನ್ ಇರಬೇಕು. ಬಿಟ್ವೀನ್ ಅನ್ನೋದಕ್ಕೆ ಈ ಥರ ಸಿಂಬಲ್ ಮ್ಯಾಥಮೆಟಿಕ್ಸಲ್ಲಿ ಬಿಟ್ವೀನ್ ಅಂತ. ಅಂದರೆ ಈ ಕಡೆನೂ ಬಿಟ್ಬಿಡು, ಆ ಕಡೆನೂ ಬಿಟ್ಬಿಡು, ಮಧ್ಯದ ಮಾತ್ರ ಬರೀ ಅಂತ. ಅಲ್ಲಿಗೆ ಈ ಕಡೆ -3 ಬಿಟ್ಬಿಡು ಅಂದರೆ -2 -1 0 1 2 3 4 5 6 7 ಬಿಟ್ಬಿಡು ಅಂತ. ನೋಡಿ ಮಕ್ಕಳ, ಇದರ ಅರ್ಥ ಆಯಿತಾ. ಇದೇ ಲೆಕ್ಕನ ನಾನು ಸಪೋಸ್ ಸ್ಮಾಲ್ ಚೇಂಜ್ ಮಾಡ್ತೀನಿ, ಇದೇ ಲೆಕ್ಕನೇ ಚೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದನ್ನು ಬಿ ಅಂತ ಬರೆದುಬಿಟ್ಟೆ 2ನೇ ಲೆಕ್ಕಕ್ಕೆ. ಇಲ್ಲಿ -3ನೇ ಇರ್ರಿ, 7ನೇ ಇರ್ರಿ, ಅದನ್ನು ಚೇಂಜ್ ಮಾಡೋದು ಬೇಡ, ಹೀಗೆ ಹಾಕ್ಬಿಟ್ಟೆ. ಇದನ್ನು ನಾವು ಬಿಟ್ವೀನ್ ಅಂತ ಹೇಳಲ್ಲ, ಫ್ರಮ್ ಟು ಅಂತ ಕರಿತೀವಿ. ಅಂದರೆ ಫ್ರಮ್ -3 ಟು -7 ಅಂತ. ಅಂದರೆ ಅರ್ಥ -3 -7 ಇನ್ಕ್ಲೂಡ್ ಮಾಡಿಕೊಂಡು ಮಧ್ಯದ್ದೆಲ್ಲದು ಸೇರಿಸಿ ಬರೀ ಅಂತ ಅರ್ಥ. ಅಲ್ಲಿಗೆ ಬಿ ಸೆಟ್ ಒಳಗೆ ಏನಾಗತ್ತೆ, -3ನೂ ಸೇರ್ಕೊಳ್ಳುತ್ತೆ, -2 -1 0 1 2 3 4 5 6 ಹೀಗೆ ಸೇರ್ಕೊಳ್ಳುತ್ತೆ. ಮತ್ತು 7 ಸೇರ್ಕೊಂಬಿಡುತ್ತೆ ಮಕ್ಕಳ, 7 ಸೇರ್ಕೋಬೇಕು, ಅಷ್ಟಕ್ಕೆ ನಿಲ್ಲಿಸಂಗಿಲ್ಲ 7. ಯಾಕೆಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ಕ್ಲೂಡೆಡ್ ಬೋತ್ -3 ಆ್ಯಂಡ್ 7 ಅಂತ ಅರ್ಥ. ಇದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ ನೀನು. ಈಕ್ವಲ್ಸ್ ಇಲ್ಲ ಅಂದರೆ ಬಿಟ್ಬಿಟ್ಟು, ಈಕ್ವಲ್ಸ್ ಇದೆ ಅಂತಂದರೆ ಸೇರಿಸ್ಕೊಂಡು. ಓಕೆನಾ. ಈಗ ಇದೇ ಲೆಕ್ಕನ ನಾನು ಸಪೋಸ್ ಇಲ್ಲಿ ಮಾತ್ರ ಹೀಗಿದೆ, ಅಲ್ಲಿ ಹಾಗಿದೆ. ಇದರ ಅರ್ಥ ಏನು? ಇದರ ಅರ್ಥ ಏನಿಲ್ಲ ಮಕ್ಕಳ. ಸಿ ಇಸ್ ಈಕ್ವಲ್ ಟು -3 ಸೇರಿಸ್ಕೊಳ್ಳಂಗಿಲ್ಲ ಅಂದರೆ -2 ತಗೋಬೋದು, -1 ತಗೋಬೋದು, 0 ತಗೋಬೋದು, 1 ತಗೋಬೋದು, 2 3 4 5 6, ಆದರೆ 7 ಸೇರಿಸ್ಕೊಳ್ತೀನಿ. ಆ ಕಡೆ ಈಕ್ವಲ್ಸ್ ಇದೆಯಲ್ಲ ಅದಕ್ಕೆ. ನೋಡಿ, ಒಂದೇ ವೆರೈಟಿ ಆಯಿತಾ. ಈಗ ಇದನ್ನೇ ಅದೇ ಗೊತ್ತಾಯಿತು ಸರ್, ಇತ್ತ ಕಡೆ ಈಕ್ವಲ್ಸ್ ಹಾಕ್ಬಿಡ್ತೀರಾ, ಹತ್ತು ಕಡೆ ತೆಗೆದು ಬಿಡ್ತೀರಾ. ಈಗ ಇತ್ತ ಕಡೆ ಈಕ್ವಲ್ಸ್ ಹಾಕ್ತೀರಾ, ಹತ್ತು ಕಡೆ ತೆಗೆದು ಬಿಡ್ತೀರಾ. ಆಗ ನಾವು ಇತ್ತ ಕಡೆ ಸೇರಿಸ್ಕೊಳ್ತೀವಿ, ಇತ್ತ ಕಡೆದು ಸೇರಿಸ್ಕೊಳ್ತೀವಿ. 1 2 3 4 5 6 ಹತ್ತು ಕಡೆದು ಬಿಟ್ಬಿಡ್ತೀವಿ. ಹೀಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್, ಒಂದು ಕಡೆ ಲೆಸ್ ದ್ಯಾನ್, ಇನ್ನೊಂದು ಕಡೆ ಈಕ್ವಲ್ ಟು, ಈ ಥರ ಬರೋ ಸಾಧ್ಯತೆಗಳು ಇರುತ್ತದೆ. ಅಷ್ಟು ತಿಳ್ಕೊಂಡಿರಬೇಕು. ಓಕೆನಾ. ಎಸ್, ಈಗ ಹೊಸದಕ್ಕೆ ಹೋಗೋಣ. ಸಾಕು ಈ ವೆರೈಟಿ. ಬಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನ್ಯಾಚುರಲ್ ನಂಬರ್, ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 7, ಲೆಸ್ ದ್ಯಾನ್ 6, ಲೆಸ್ ದ್ಯಾನ್ 8. ಏನೋ ಬಾಯಿ ಬಂದಿದೆ ಅವ್ನು ಕೊಡ್ಬೋದು. ಆವಾಗ ನಿನಗೆ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಫಸ್ಟ್ ನ್ಯಾಚುರಲ್, ಲೀಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 1. 1ನಿಂದ ಸ್ಟಾರ್ಟ್, 2 3 4 5 6 ತಗೊಳ್ಳಂಗಿಲ್ಲ, ಲೆಸ್ ದ್ಯಾನ್ 6 ಅಂತ ಹೇಳಿದ್ದಾನೆ. 1 2 3 4 5. ಎಸ್,
ಈ ಥರ ಡಿಸ್ಕ್ರಿಪ್ಷನ್ನು ನಿಮಗೆ ಏನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು ನಾವು. ಎಸ್, ಮೇಷ್ಟು ಇಷ್ಟ. ಈಗ ಇಲ್ಲೊಂದು ಸೃಷ್ಟಿಯಾಗಿದೆ ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್, 2 ಡಿಜಿಟ್ ನಂಬರ್, 2 ಡಿಜಿಟ್ ಬರೀ ನಂಬರ್ ಅಲ್ಲ, ನ್ಯಾಚುರಲ್ ನಂಬರ್, 2 ಡಿಜಿಟ್ ನ್ಯಾಚುರಲ್ ನಂಬರ್ such that sum of the digits is 8. Sum of the digits is 8 ಅನ್ಬೋದು, ಪ್ರಾಡಕ್ಟ್ ಆಫ್ ದಿ ಡಿಜಿಟ್ಸ್ ಈಸ್ 8 ಅನ್ಬೋದು, ಡಿಫ್ರೆನ್ಸ್ ಆಫ್ ದ ಡಿಜಿಟ್ ಈಸ್ 3 ಅನ್ಬೋದು. ಏನು ಬೇಕಾದ್ರೂ ಹೇಳ್ಬೋದು ನೋಡಿ. ಒಂದೇ ಈ ಲೆಕ್ಕದಲ್ಲಿ 1, 2, 3 ಲೆಕ್ಕ ನಾವು ಸೃಷ್ಟಿ ಮಾಡ್ಕೋಬೋದು. ಈಗ ಇದಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಯಾವುದು? 2 ಡಿಜಿಟ್ ನಂಬರ್ ಆಗಿರಬೇಕು, ಅವೆರಡು ಕೂಡಿದರೆ 8 ಬರಬೇಕು. ನ್ಯಾಚುರಲ್ ನಂಬರೇ ಆಗಿರಬೇಕು. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದೆ 1ಇಂದ, 1ಗೆ ಏನು ಕೂಡಿದರೆ 8 ಬರುತ್ತೆ? 7. 1 7 17. ಉಲ್ಟಾ ಹೊಡಿ 7 1. ನೆಕ್ಸ್ಟ್ 2 ತಗ, 2ಗೆ ಎಷ್ಟು ಆ್ಯಡ್ ಮಾಡಿದರೆ 8 ಬರುತ್ತೆ? ನೀನೇ ನೋಡು. 6, ಅದನ್ನೇ ಉಲ್ಟಾ ಹೊಡಿ 6 2. ನೆಕ್ಸ್ಟ್ 3 ತಗ, 3ಗೆ ಎಷ್ಟು ಆ್ಯಡ್ ಮಾಡಿದ್ರೆ 8 ಬರುತ್ತೆ? 3 5. ಹಾಗೆ 5 3. 4 ತಗ, 4 ಉಲ್ಟಾ ಹೊಡಿಕೋಬೇಡ, 4 ಅಂದರೆ 4 ಅನ್ನಿ. ಇನ್ನೆಲ್ಲ ಆಗೋಗಿದೆ. ನೆಕ್ಸ್ಟ್ 4 ಆದಮೇಲೆ ನಾವು 5 ತಗೊಂಡಿದ್ದು ಆಗೋಗಿದೆಯಲ್ಲ ಸರ್, 5 3. ಅದಾದಮೇಲೆ 6 2 ಆಗೋಗಿದೆ ಸರ್. ಅದಾದಮೇಲೆ 7 1 ಆಗೋಗಿದೆ ಸರ್. ಮತ್ತಿನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿಗೆ ಕೂಡಿದರೆ 8 ಬರಬೇಕು ಅಂತ ಹೇಳಿದ್ದಾನೆ, ಅದಕ್ಕೆ ಈ ಥರ ತಗೊಂಡೆ. ಓಕೆನಾ? ಇದೇ ಲೆಕ್ಕನೇ ವಿದ್ಯಾಶಂಕರ್ ಏನು ಮಾಡ್ತಾರೆ, ಬೇರೆ ಇಂಗ್ಲೀಷ್ ಆಲ್ಫಾಬೆಟ್ ಕೊಟ್ಬಿಟ್ಟು ಸಮ್ ಆಫ್ ದಿ ಡಿಜಿಟ್ಸ್ ಈಸ್ 8 ಅನ್ನೋ ಬದಲು ಪ್ರಾಡಕ್ಟ್ ಆಫ್ ದಿ ಡಿಜಿಟ್ಸ್ ಅಂತ ಕೊಟ್ಬಿಡ್ತಾರಪ್ಪ. ಅವ್ರು ಇಷ್ಟ ಅಲ್ಲ, ಪ್ರಾಡಕ್ಟ್ ಅಂದರೆ ಗುಣಿಸೋದು ಅಂತ. ಈಗ ನೀನು ಸೆಟ್ ಒಳಗೆ ಏನೇನು ಬರೀತೀಯ? 1 ತಗೊಳ್ತೀಯ. 1ಗೆ ಏನು ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತೆ? 1 8 8 ಸರ್. ನೆಕ್ಸ್ಟ್ 2, 1 8 8, 8 1 8, ಎರಡು ತಗೋಬೋದಲ್ಲ? ಎಸ್ ಸರ್. ಈಗ 2 ತಗೊಂಡ್ರೆ 2 4 8, 4 2 8. ಕರೆಕ್ಟ್ ಸರ್. 3 ತಗೊಂಡ್ರೆ ಬರಲ್ಲ ಸರ್, 3 ಟೇಬಲಲ್ಲಿ 8 ಎಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಇನ್ನೇನಿದ್ರು ಬರೋದು 4ಅಲ್ಲಿ ಸರ್. 4 ತಗೊಂಡಿದ್ದು ಆಗೋಗಿದೆ. 4 2 2 4 ಆಗೋಗ್ಬಿಟ್ಟಿದೆ, ಮುಗೋದು ಆಯಿತು. ಇನ್ನೆಲ್ಲೂ 8 ಬರೋಕ್ಕೆ ಸಾಧ್ಯ ಇಲ್ಲ. ಪ್ರಾಡಕ್ಟ್ ಇಲ್ಲಿಗೆ ಕ್ಲೋಸ್. ಓಕೆನಾ? ಪ್ರಾಡಕ್ಟ್ ಆಫ್ ದಿ ಡಿಜಿಟ್ಸ್ ಅಂತಂದರೆ ನೀನು ತಗೊಳ್ಳೋ 2 ಡಿಜಿಟು ಗುಣಿಸಿದಾಗ 8 ಬರಬೇಕು ಅಂತ ಅರ್ಥ. ಹೀಗೇ ಸಮ್ ಆಫ್ ದಿ ಡಿಜಿಟ್ಸ್, ಪ್ರಾಡಕ್ಟ್ ಆಫ್ ದಿ ಡಿಜಿಟ್ಸ್ ಸಾಕು. ಇನ್ನು ಡಿಫ್ರೆನ್ಸ್ ಆಫ್ ದಿ ಡಿಜಿಟ್ಸ್ ಏನು ಬೇಕಾದ್ರೂ ಕೇಳ್ಬೋದು. ಎಸ್, ನೆಕ್ಸ್ಟು ನೋಡೋಣ ಲೆಕ್ಕನ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಪ್ರೈಮ್ ನಂಬರ್ ಅಂತಾನೆ. ಪ್ರೈಮ್ ನಂಬರ್ which is divisor of 60 ಅಂತ ಹೇಳ್ತಾರೆ. ಡಿವೈಸರ್ ಆಫ್ 60 ಅಂದರೆ ಯಾವ ಪ್ರೈಮ್ ನಂಬರೇ ಆಗಿರಬೇಕು, 60ನ ಡಿವೈಡ್ ಮಾಡೋದು. ಸರ್ 1 60ನ ಡಿವೈಡ್ ಮಾಡೋತ್ತಲ್ವ ಸರ್ ಅಂತ ಕೇಳಬಾರದು. ಯಾಕೆಂದರೆ 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ನೀನು ಪ್ರೈಮ್ ನಂಬರೇ ಆಗಿರಬೇಕು ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 60 ಅಂತ ಭಾವಿಸ್ಕೋಬೋದು. ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಸರ್ 60ಗೆ ಪ್ರೈಮ್ ಫ್ಯಾಕ್ಟರ್ಸು ನಾವು ಹೈಸ್ಕೂಲಲ್ಲಿ ಈ ಥರ ಕಂಡುಹಿಡಿತಿದ್ವಿ. 0 ಇತ್ತು ಅಂದರೆ 5, 5 1 5, 1 6, 5 2 10, ಮತ್ತು 3 3 4 2 2 ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವುದು? 5 3 2 2 ಅಂತ ಇದೆ. ನೀನೇನಾದರೂ ಸರ್ 5 3 3 2 ಅಂತ 5 3 2 2 ಅಂತ ಹಿಂಗೇನಾದ್ರು ಬರೆದ್ರೆ ಉತ್ತರ ತಪ್ಪಾಗತ್ತೆ. ಯಾಕೆ ಸರ್? ಪ್ರೈಮ್ ಫ್ಯಾಕ್ಟರ್ಸ್ ಅಲ್ವಾ? ಡಿವೈಸರ್, ಪ್ರೈಮ್ ಫ್ಯಾಕ್ಟರ್,
ಮತ್ತು ಸೆಟ್ ಒಳಗೆ ಏನು ಹೇಳಿದೆ, ವೆಲ್ ಡಿಫೈನ್ಡ್, ಡಿಸ್ಟಿಂಗ್ವಿಷಬಲ್. ಇದನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗತ್ತಾ? ಹಾಗಲ್ಲ. ಅದರಿಂದ 2 ಸರಿ ರಿಪೀಟ್ ಮಾಡೋಂಗಿಲ್ಲ, ಒಂದೇ ಸರಿ. ಇದೇ ಉತ್ತರ, ಇಷ್ಟೇ ಉತ್ತರ. 5, 3, 2 ಇಷ್ಟೇ, ಮತ್ತೆ 2 ತಗೊಳ್ಳಂಗಿಲ್ಲ. ರಿಪೀಟ್ ಮಾಡೋಂಗಿಲ್ಲ, ಎಲಿಮೆಂಟ್ಸ್ ರಿಪೀಟ್ ಆಗಂಗಿಲ್ಲ. ರಿಪೀಟ್ ಆದರೆ ಡಿಸ್ಟಿಂಗ್ವಿಷಬಲ್ ಆಗಲ್ಲ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ನೋಡಿ, ಆ ವಿಚಾರ ತಿಳ್ಕೊಂಡ ತಕ್ಷಣ ಈಗ ಇನ್ನೊಂದು ಲೆಕ್ಕ ತಗೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ಟ್ರೈಗೋನೋಮೆಟ್ರಿ ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ಅದೇ ವರ್ಡಲ್ಲಿರೋ ಅದೇ ಲೆಟರ್ಸ್ಗಳೇ ತಗೋಬೇಕು ಅನ್ನೋ ಅರ್ಥ ಆಗಿರೋದ್ರಿಂದ ನಾವು ಅದೇ ಲೆಟರ್ಸ್ ತಗೊಳ್ತೀವಿ. ಅವ್ನು ಸ್ಮಾಲ್ ಕೊಟ್ಟರೆ ಸ್ಮಾಲ್ ತಗೊಳ್ತೀವಿ, ಬಿಗ್ ಕೊಟ್ಟರೆ ಬಿಗ್ ತಗೊಳ್ತೀವಿ. ಸರ್, ಎಲಿಮೆಂಟ್ಸ್ ಆಫ್ ದಿ ಸೆಟ್ಟನ್ನು ನಾವು ಸ್ಮಾಲ್ ಲೆಟರ್ಸಲ್ಲೇ ರೆಪ್ರೆಸೆಂಟ್ ಮಾಡೋದು ಹೌದು. ಆದರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಅವನು ಯಾವ ಲೆಟರ್ಸ್ ಕೊಟ್ಟಿರ್ತಾನೋ ಅದನ್ನೇ ಚೂಸ್ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಟಿ ಇದೆ, ಆರ್ ಇದೆ, ಜಿ ಇದೆ, ಓ ಇದೆ, ಎನ್ ಇದೆ. ಓ ಮತ್ತೆ ಬರೆಯಂಗಿಲ್ಲ ಹೇಳ್ಬಿಟ್ಟಿದ್ದೀನಿ. ಅದೇ ಎಮ್ ಇದೆ, ಇ ಇದೆ, ಟಿ ಬರೆದಿದೆ ಬರೆಯಂಗಿಲ್ಲ, ಆರ್ ಬರೆದಿದೆ ಬರೆಯಂಗಿಲ್ಲ, ವೈ ಇದೆ. ಇದನ್ನು ನಾವು ಈ ಥರ ಬರೀತೀವಿ. ನೋಡಿದ್ರೆ ದಿಸ್ ಈಸ್ ದ ಮೆಥಡ್. ಇಲ್ಲಿ ರಿಪೀಟೆಡ್ ಲೆಟರ್ಸ್ಗಳನ್ನ ಬರೆಯಲ್ಲ. ಯಾಕೆಂದರೆ ವೆಲ್ ಡಿಫೈನ್ಡ್ ಡಿಸ್ಟಿಂಗ್ವಿಷಬಲ್ ಆಬ್ಜೆಕ್ಟ್ಸ್. ನೋಡಿ ಎಷ್ಟು ಪದಗಳು ಸೇರ್ಕೊಂಡಿದೆ ಅಲ್ಲಿ. ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಡಿಸ್ಟಿಂಗ್ವಿಷಬಲ್ ಆಬ್ಜೆಕ್ಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಸೆಟ್ ಅಂತ. ಸೊ ದಿಸ್ ಈಸ್ ಓಕೆ ಮಕ್ಕಳ. ಇನ್ನೊಂದು ಲೆಕ್ಕ ಮಾಡಿಸ್ಬಿಟ್ಟು ಈ ವೆರೈಟಿನ ಕ್ಲೋಸ್ ಮಾಡ್ಕೊಳ್ಳೋಣ. ಎಸ್, ಸೇಮ್ ಬೇರೆ ಇಲ್ಲೇನೇನೋ ಕೊಡ್ತಾರೆ, ಅವ್ರ ಇಷ್ಟ, ಅವ್ರಿಗೆ ಬೇಕಾದನ್ನ ಮಿಸ್ಸಿಸಿಪಿ ಅಂತ ಕೊಡ್ತಾರೆ ಒಂದೊಂದು ಸರಿ. ಇಲ್ಲ ಅದು ಕೊಟ್ಟಿಲ್ಲ. ಈಗ ಬೆಟ್ಟರ್, BETTER, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆಗ F = BETR ಅಷ್ಟೇ ಬಳಸಬೇಕಾದ್ದು. TT 2 ಇದೆ, ಬಳಸಲ್ಲ. EE 2 ಇದೆ, ಬಳಸಲ್ಲ. ಇನ್ನೆರಡು ಒಂದೊಂದೇ ಇದೆ ಇದು. ಸೊ ಇಲ್ಲಿಗೆ ರೋಸ್ಟರ್ ಫಾರ್ಮಲ್ಲಿ ಬರೆಯಕ್ಕೆ ಬಂತು ನಿಮಗೆ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಅವರು ರೈಟ್ ದಿ ಫಾಲೋಯಿಂಗ್ ಇನ್ ರೋಸ್ಟರ್ ಫಾರಮ್. ರೋಸ್ಟರ್ ಫಾರಮಲ್ಲಿ ಬರೆಯೋದಾಯಿತು ಸರ್. ನೆಕ್ಸ್ಟು ಸೆಟ್ ಬಿಲ್ಡರ್ ಫಾರಮಲ್ಲಿ ಬರೀರಿ ಅಂತ ಕೊಡ್ಬೋದು. ಎಸ್, ರೈಟ್ ದಿ ಫಾಲೋಯಿಂಗ್ ಇನ್ ಸೆಟ್ ಬಿಲ್ಡರ್ ಫಾರಮ್. ಇದು ನೆಕ್ಸ್ಟ್ ವೆರೈಟಿ. ಇದರಿಂದ ಅದಕ್ಕೆ ಕನ್ವರ್ಷನ್ ಮಾಡೋದು, ಅದರಿಂದ ಇದಕ್ಕೆ ಕನ್ವರ್ಷನ್ ಮಾಡೋದು. ಇದು ದಿಸ್ ಈಸ್ ಓಕೆ. ಎಸ್, ಇಂಟರ್ ಕನ್ವರ್ಷನ್ ಮೊದಲನೇದು ಅವ್ರು ಕೊಟ್ಟಿದ್ದಾರೆ. ಎ ಅಂತ ಕೊಟ್ಬಿಟ್ಟು 3, 6, 9, 12 ಸ್ವಲ್ಪ ಗಮನಿಸಬೇಕು. ಆಗ ನೇಚರ್ನ ನೋಡಬೇಕು, ಹುಡುಕಬೇಕು. ಏನು ಬರಿಬೇಕು? ಡಿಸ್ಕ್ರಿಪ್ಷನ್ನು. A = X such that X is ಏನು 3 1s 3 3 2s 6 3 3. ಓಹೋ, ನ್ಯಾಚುರಲ್ ಮಲ್ಟಿಪಲ್ಸ್ ಆಫ್ 3 ಅಂತ ಹೇಳ್ಬೋದು. ಮಲ್ಟಿಪಲ್ಸ್ ಆಫ್ 3 ಅಂತ ಹೇಳ್ಬೋದು ಅಲ್ವಾ? ಲೆಸ್ ದ್ಯಾನ್ ಮಲ್ಟಿಪಲ್ಸ್ ಆಫ್ 3 ಅಂತ ಹೇಳಿ ನಿಲ್ಲಿಸ್ಬಿಟ್ರೆ, ಸಪೋಸ್ ನೀನೀಗ X ಈಸ್ ನ್ಯಾಚುರಲ್ ಮಲ್ಟಿಪಲ್ಸ್ ಆಫ್
3 ಅಂತ ಬರೆದು ನಿಲ್ಲಿಸಿದರೆ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ? 3 5s 15 ಇಲ್ವಲ್ಲ, ಆವಾಗ ಇದರೊಳಗೆ 3 5s 15 ಸೇರ್ಕೊಂಡ್ಬಿಡುತ್ತಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ ಕಾಮ ಹಾಕ್ಬಿಟ್ಟು <13 ಅಷ್ಟೆ. ಅಲ್ಲಿಗೆ 13ಕ್ಕಿಂತ ಕಮ್ಮಿ ಇರೋದು 3ಇಂದ ಮಲ್ಟಿಪ್ಲೈ ಆಗೋದು, 13ಕ್ಕಿಂತ ಕಮ್ಮಿ ಇರೋದು 3ಇಂದ ಮಲ್ಟಿಪ್ಲೈ ಆಗೋದು. ಯಾವ್ಯಾವುದಪ್ಪ ಅಂತಂದರೆ 3 6 9 12 ಅಂಥೇಳಿ ಅಲ್ವಾ? ಎಸ್ ಸರ್. ಹೀಗೆ ಓಕೆ, ರೈಟ್. ನೆಕ್ಸ್ಟ್ ಎರಡನೇದು ಬಿ. 2 4 8 16 32 ಅಂತಿದೆ. ಸ್ವಲ್ಪ ನೋಡಿ, ಎಲಿಮೆಂಟ್ಸ್ ಹೇಗಿದೆ ಅಂತ ನೋಡಬೇಕು ಮಕ್ಕಳ, ಇಲ್ದಿದ್ರೆ ಗೊತ್ತಾಗದೇ ಇಲ್ಲ. 2 2s of 2, 2 square, 2 cube, 2 power 4, 2 power 5. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಬೇಕಿದ್ರೆ ಇಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರೆಯೋ ಬದಲು 2 to the power of n such that n is natural number ಜೊತೆಗೆ n less than 6. ಈಗ ನೋಡಿ ಕರೆಕ್ಟಾಗಿದೆಯಾ ಅಂತ. n less than 6 ಅಂದ್ರೇನಪ್ಪ 5, 2 to the power 5 ಇದೆಯಾ ನೋಡಪ್ಪ. 2 2s 4, 4 2s 8, 8 2s 16, 16 2s 32 ಇದೆ ಸರ್. 4 ಇದೆಯಾ? ಎಸ್, 4 ಹಾಕಿದರೆ 16, 3 ಹಾಕಿದರೆ 8, 2 ಹಾಕಿದರೆ ಎಸ್. ನ್ಯಾಚುರಲ್ ನಂಬರ್ ಅಂತಲೇ ಬರೀಬೇಕು. ನ್ಯಾಚುರಲ್ ನಂಬರ್ ಬರೀಲಿಲ್ಲ ಅಂತಂದರೆ 0 ಹಾಕ್ಬೋದಲ್ಲ, 1 ಇಲ್ವಲ್ಲ ಅಂತನ್ಬೋದು. ಸೊ ಅದರಿಂದ ನ್ಯಾಚುರಲ್ ನಂಬರ್ ಸೇರಿಸಲೇಬೇಕು. ಸೊ ನಾವು ಈ ರೀತಿ ಬರೀತಾ ಇರಬೇಕಾದ್ರೆ ಮಕ್ಕಳ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಗೊತ್ತಾಯ್ತು? ಯಾಕೆ ಅಂತಂತಂದರೆ ಇದೇ ಸೆಟ್ನ ಯಾವುದು 2 4 6 8 16 32 ಇದೆಲ್ಲ 2 to the power of n ಅಂತ ಬರದೆ, ಇನ್ನು ಕೆಲವರು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 2 to the power of n ಅಂತ ಬರಿಬೋದು. ಈ ರೀತಿ ಒಬ್ಬೊಬ್ಬನ ಮನಸ್ಥಿತಿ ಇದ್ದ ಹಾಗೆ ಒಟ್ಟಿನಲ್ಲಿ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿರ್ಬೇಕಷ್ಟೇ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಮೂರನೇದು ಇಲ್ಲಿ ಸಿ ಈಸ್ ಈಕ್ವಲ್ ಟು 5 25 125 625 ಹೀಗೆ ಕೊಟ್ಟಿದ್ದಾರೆ. ಗೊತ್ತಾಯಿತು ಸರ್. 5 ಸ್ಕ್ವೇರ್ 5 ಕ್ಯೂಬ್ 5 ಫಸ್ಟ್ ಕ್ಲಾಸ್. ಸಿ ಈಸ್ ಈಕ್ವಲ್ ಟು 5 to the power of n ಸಚ್ ದಟ್ ಹೀಗೂ ಹಾಕ್ಬೋದು ಅಥವಾ ಹೀಗೆ ಹಾಕ್ಬಿಟ್ಟು n ಈಸ್ ನ್ಯಾಚುರಲ್ n ಲೆಸ್ ದ್ಯಾನ್ 5. ಕರೆಕ್ಟಾ? ಲೆಸ್ ದ್ಯಾನ್ 5. 4 ಹಾಕಿದ್ರೆ ಏನು ಲೆಸ್ ದ್ಯಾನ್ 5 ಅಂತಂದರೆ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 5 ಅಂತಂದರೆ 4 ತಗೋಬೋದು. 5 to the power of 4, 5 5s are 25, 5 25 5s are 125, 5s are 625. Same type. Okay? Yes. Next. ನಾಲ್ಕನೇದು ಡಿ 2 4 6 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಇನ್ಫೈನೈಟ್ ನ್ಯಾಚುರಲ್ ನಂಬರ್ಸ್ ಅಂತ, ಇದು ಮಲ್ಟಿಪಲ್ಸ್ ಆಫ್ 2 ಅಥವಾ ಈವನ್ ನಂಬರ್ಸ್, ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಬರಿಬೋದಲ್ಲ. ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ 2 ಇದೆ, 4 ಇದೆ, 6 ಇದೆ, ನೆಕ್ಸ್ಟ್ 8 ಬರುತ್ತೆ, ಈ ರೀತಿ. ಸೊ ಡ್ಯಾಶ್ 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 ಅಂತ ಇರೋದ್ರಿಂದ ಅದು ಹೋಗ್ತಾ ಇದೆ ಅಂತ. ಹಾಗಾಗಿ ಡಿ ಈಸ್ ಈಕ್ವಲ್ ಟು, ನೀವು ಹೀಗೆ ಬರಿಬೇಕು ಅಂತಿಲ್ಲ, ಈ ಥರನೂ ಬರಿಬೋದು.
ಡಿ ಈಸ್ ಈಕ್ವಲ್ ಟು ಸೆಟ್ ಆಫ್ ಅಂತ ಬರೆಯೋ ಬದಲು ಹೀಗೂ ಬರ್ತೀವಿ, ಎಕ್ಸ್ ಈಸ್ ಈವನ್ ನ್ಯಾಚುರಲ್ ಅಥವಾ ಮಲ್ಟಿಪಲ್ಸ್ ಆಫ್ ಟು ಅಂತ ಹೇಳ್ಬೋದು, ನ್ಯಾಚುರಲ್ ನಂಬರ್ಸ್. ನೋಡಿ ಇದನ್ನು ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ನಾನೇನು ಬರೆದೆ, ಮಲ್ಟಿಪಲ್ಸ್ ಆಫ್ ಟು, ನ್ಯಾಚುರಲ್ ನಂಬರ್ಸ್ ಮಲ್ಟಿಪಲ್ಸ್ ಆಫ್ ಟು ಅಂತ ಬರಿಬೋದು. ಆಗ 2 1 2 2 2 3 2 4 ಇದೇ ಹೇಳ್ಕೊಂಡು ಹೋಗ್ತೀವಲ್ಲ, ಅದಕ್ಕೋಸ್ಕರ.